ಏನು ಮುಂದಿನ ಕಾರ್ಯಕ್ರಮ ಅಂದ್ರೆ? ಅಕ್ಕ ಗೆದ್ಬಿಟ್ಲು ಅಂದ್ರೆ ಹೆಣ್ಣಿನ ಕಡೆಯವರು ಗೆದ್ಬಿಟ್ವಿ. ನಾವು ಅಲ್ಲೇ ಇದ್ವಿ, ಕಣ್ಣು ಬಿಡ್ಕೊಂಡು ನೋಡ್ತಿದ್ವಿ. ಪಾಪ ಭಾವ ಸೋತ್ಬಿಟ್ರು, ಗಂಡಿನ ಕಡೆಯವರು ಸೋತು ಹೋಗ್ಬಿಟ್ರು. ಆಟ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ, ಅದಕ್ಕೆಲ್ಲ ಇಕ್ಕಿಟ್ಟಿ ತಲೆನೇ ಕೆಡ್ಸ್ಕೊಡಲ್ಲ. ಅಂದ್ರೆ ಒಪ್ಕೊಳ್ತೀಯಾ ನಮ್ ಪವರ್ ಏನು ಅಂತ? ಏನಕ್ಕೆ ಒಪ್ಕೊಬೇಕು, ಯಾಕೆ ಒಪ್ಕೊಬೇಕು ಅಂತೀನಿ ರೀ. ಆಟ ಸಿಕ್ಕಾಪಟ್ಟೆ ಟಫ್ ಇತ್ರಿ, ಹಂಗೆ ಹಿಂಗೆ ಮಾಡಿ ರಿಂಗು ಅದಕ್ಕೆ ಕೆಲ್ಸಿ ಹಾಕೊಂಡ್ಬಿಡ್ತು. ಹೆಲೋ, ಹಂಗೆ ಹಿಂಗೆ ಏನೂ ಇಲ್ಲ. 10 ಸೆಕೆಂಡ್ ಅಲ್ಲಿ ನಮ್ಮ ಅಕ್ಕ ಉಂಗುರ ಹುಡುಕ್ಬಿಟ್ಲು. ಹೆಂಗೆ ನಾವು ಕರೆಕ್ಟ್ ಕಣ್ರಿ. ನಿಮ್ಮ ಅಕ್ಕಂದು ಕೈ ಸ್ವಲ್ಪ ಈ ಗೋಡಂಬಿ ತರ ಇತ್ತು, ನಮ್ಮ ಅಣ್ಣಂದು ಬೋಟಿ ತರ ದೊಡ್ಡದು. ಅದಕ್ಕೆ ಸ್ವಲ್ಪ ಹುಡುಕ್ಬೇಕಾದ್ರೆ ಕಷ್ಟ ಆಗಿದೆ ಅವನಿಗೆ. ಒಂಥರ ನಮಗೂ ಆಟದಲ್ಲಿ ಮೋಸ ಆಗಿದೆಯಮ್ಮ. ಸೋತವರೆಲ್ಲ ಇದೇ ತರ ಡೌಗಳು ಮಾಡೋದು. ಅದಿರ್ಲಿ, ನಮ್ಮ ಒಪ್ಪಂದದ ಪ್ರಕಾರ ಇವಾಗ ನಾನು ಹೇಳಿದ್ ನೀನೊಂದು ಪುಟ್ಟ ಕೆಲ್ಸನ ಮಾಡ್ಬೇಕು. ಎಷ್ಟು ಪುಟ್ಟದ್ದು? ತುಂಬಾ ಪುಟ್ಟದ್ದು. ಅವಾಗ್ಲಿಂದ ಮುತ್ತು ಮುತ್ತು ಅಂತ ಹಲ್ಕಿರ್ತಾ ಇದ್ದೆ ಅಲ್ವಾ, ಇವಾಗ ಅದೇ ಮುತ್ತನ್ನ ರಾಚಮ್ಮನ್ಗೂ ಕೊಟ್ಬಿಡು. ರಾಚಮ್ಮನ್ಗೆ? ನಮ್ ರಾಚಮ್ಮ? ಹಾ, ನಿಮ್ಮ ರಾಚಮ್ಮನ್ಗೆ ಹೋಗಿ ಮುತ್ತನ್ನ ಕೊಡ್ಬೇಕು. ಅರ್ಥ ಆಯ್ತಾ? ಇದೆಲ್ಲ ಬೇಕು ಬೇಕು ಅಂತ ಮಾಡ್ತಿದ್ಯಾ, ಸರಿ ಇರಲ್ಲ. ನಾನೇನ್ ಮಾಡ್ದೆ? ನೀನೇ ತಾನೆ ಮುತ್ತು ಅಂತ ಹೇಳ್ಬಿಟ್ಟು ಅದರಲ್ಲಿ ಎಷ್ಟೊಂದು ಬೇರೆ ಬೇರೆ ತರ ವಿಧಗಳಿದೆ ಅಂತ ಹೇಳ್ಕೊಟ್ಟಿದ್ದು. ನಂಬರ್ 1 ಸಮುದ್ರದಲ್ಲಿ ಸಿಗೋ ಮುತ್ತು. ನಂಬರ್ 2 ಡಾಕ್ಟರ್ ರಾಜ್ಕುಮಾರ್ ಒರಿಜಿನಲ್ ಮುತ್ತು. ನಂಬರ್ 3 ಚಿನ್ನಾರಿ ಮುತ್ತ. ನಂಬರ್ 4 ವ್ಯಾಲ್ಯೂಯಬಲ್ ಮುತ್ತು, ಅದು ನೀನು. ಇವಾಗ ನಿನ್ ವ್ಯಾಲ್ಯೂ ತೋರ್ಸೋ ಟೈಮ್ ಬಂದಿದೆ, ಹೋಗಿ ತೋರ್ಸು. ಸೇಡು ತಿರ್ಸ್ಕೊತಿದ್ಯಾ? ಸೇಡು ಒಳ್ಳೇದಲ್ಲ, ಅದು ಸುಡುತ್ತೆ. ಇವಾಗ ನೀನು ಸೋತಿದ್ಯಾ, ಸೊ ನಾನ್ ಹೇಳಿದ್ದನ್ನ ನೀನ್ ಮಾಡ್ಲೇಬೇಕು. ನಾನ್ ನಿಂತ್ಕೊಂಡು ಲೈವ್ ಅಲ್ಲಿ ನೋಡ್ತಾ ಇರ್ತೀನಿ. ಈ ಮುತ್ತು ಬದಲು ಮುತ್ತಿನ ಹಾರ ಕೊಡ್ಬೋದಾ? ಕ್ಯೂಟ್ ಆಗಿರೋದು. ಆಗಲ್ಲ. ಅಯ್ಯೋ, ರಾಜಮ್ಮ ಒಳಗೆ ನಿನ್ಗೋಸ್ಕರನೇ ಕಾಯ್ತಾ ಇರ್ತಾರೆ, ಹೋಗು.